ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್. ನಾನು ಮಲಗಿದ್ರು ಎತ್ತಿದ್ರು, ನಿಮ್ಮ ಹತ್ರ ಇದ್ರು ದೂರ ಇದ್ರು, ನಿಮ್ಮ ಕನಸಲ್ಲಾದ್ರು ಎಲ್ಲಾದರೂ ಏನೇ ಆಗಿದ್ರು ನನ್ನ ಹೃದಯ ನಿಮಗೋಸ್ಕರನೇ ಮಿಡಿತಾ ಇರುತ್ತೆ. ಅದಕ್ಕೆ ಸಾವಿಲ್ಲ ಗೌಡ್ರೆ. ಏನಂದೆ ನೀನು? ನೀವು ಹೇಳಿದ್ಕೆ ಮಾಡಿದ್ದು ಅಂತ ಮಾತು ಎತ್ತಿದ್ರೆ ಹೇಳ್ತಿದ್ಯಲ್ಲ, ಏನು ಮಾಡಿದ್ಯಾ ನೀನು? ಎಲ್ಲ ಅರ್ಧಂಬರ್ಧ ಮಾಡಿ ಮಲಗಿದ್ಯಾ. ಅವಳನ್ನ ಅರೆ ಜೀವ ಕೊರೆ ಜೀವ ಮಾಡಿ ಮಲಗಿಸಿದ್ಯಲ್ಲ, ಇದಕ್ಕೇನು ಹೇಳಿಯಾ? ಹಿಂಗೆ ಮಾಡು ಅಂತ ನಾನು ಹೇಳಿದ್ದ? ಇಲ್ಲ ಅತ್ತೆ, ನಾನು ಪ್ರಾಮಾಣಿಕವಾಗಿ ನನ್ನ ಕೈಲಾದ ಪ್ರಯತ್ನ ಮಾಡಿದ್ದೀನಿ. ಅದಕ್ಕೂ ಮೀರಿ ಅವಳ ಆಯಸ್ಸು ಗಟ್ಟಿ ಇದೆ ಅಂದರೆ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಹೇಳಿ? ನೀವು ಹ್ಞೂ ಅನ್ನೋದಾದರೆ ಸಹಕಾರ ಕೊಟ್ಟರೆ ಇಲ್ಲೇ ಹಾಸ್ಪಿಟ್ಲಲ್ಲೇ ಎಲ್ಲರೂ ಸೇರಿ ಅವಳನ್ನು ಮುಗಿಸೋದಕ್ಕೆ ಟ್ರೈ ಮಾಡೋಣವಾ? ಹೌದು, ಐಶ್ವರ್ಯ ಅಕ್ಕಂಗೆ ನಾನು ಮಾಡಿದ್ದು ನೀವು ಹೇಳಿದ್ದು ಎಲ್ಲ ಗೊತ್ತಾಗಿದೆ. ಇವಾಗ ಅವಳೇನಾದರೂ ಬದುಕಿದ್ರೆ ನಮ್ಮೆಲ್ಲರ ಮೇಲೂ ಸೇಡ್ ತೀರ್ಸ್ಕೊತಾಳೆ. ಇಲ್ಲ, ಸಾಯೋದಕ್ಕೆ ಮುಂಚೆ ರಂಗೇಗೌಡಂಗೆ ಏನಾದರೂ ವಿಷಯ ಹೇಳಿದ್ರೆ ಅವನು ನಮ್ಮೆಲ್ಲರನ್ನು ಸಾಯಿಸ್ಬಿಡ್ತಾನೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಒಂದು ಎರಡು ಆತ 11 12 13 14 15 16 ಆತ. ಈ ವಯಸ್ಸಿನಾಗ ಮಕ್ಕಳನ್ನ ಹಡ್ದು ಅವುಗಳು ಕೂಡ ಆಡ್ಬೇಕಾಗಿತ್ತು. ಆದ್ರೆ ಅದು ಬಿಟ್ಟು ಈ ಮಕ್ಕಳು ಕೂಡ ಆಡಂಗತ್ ನೋಡ. ಏನು ಜೀವನನೋ ಏನೋ. ಆತು ಬಿಡಪ್ಪ ಶಿವಪ್ಪ, ನೀ ಇಟ್ಟ ಹಂಗ ಇರ್ತೀನಿ, ನಗ್ನಗ್ತಾ ಇರ್ತೀನಿ. ಆತಿಲ್ಲ? 31 32 33 34 35 36 37 38 39 ಆತಾ? ಎಲ್ಲೋದ್ರು ಈ ಮಕ್ಕಳು? ಯಾವ ದರಿ ಒಳಗ, ಯಾವ ಮರದ ಮೇಲೆ, ಯಾವ ಪದಿ ಒಳಗ ಅಡ್ಗಾರೋ ಏನೋ. ಇವ್ರನ್ನ ಹುಡುಕ್ತಾ ಮನೆಗೆ ಹೋಗಿ ಉಂಡು ಮಲಗ್ ಬಿಡ್ತೀನಿ. ಅವರೆಲ್ಲ ಕುಂತಲ್ಲೇ ಕುಂತಿರ್ಲಿ. 100 ಆತು. ಅಲ್ಲ ಇವ್ನ, ಏ ಸಣ್ಣಿರ, ನೀನೇನ್ ಮಾಡ್ತಿದ್ದಿ ಇಲ್ಲಿ? ನೀನು ನಮ್ ಕೂಡ ಆಡ್ಲಿಕ್ಕೆ ಬರ್ತೇನಾ? ಹ್ಞೂ ಕಣವ, ನನಗೆ ಮಾಡಕ್ಕೆ ಬೇರೆ ಕೆಲಸ ಎಲ್ಲ ನೋಡು, ನಿನ್ನ ಜೋಡಿ ಆಡ್ಕೊ ಹೋಗ್ತಾ ಇರ್ತೀನಿ. ಹೋಗೋ ಸಣ್ಣಿರ, ನೀ ನಂಗ ಹಂಗ್ಸ್ಲಿಕ್ಕ ಬರ್ತೇನಾ? ನಾ ಮನೇಲಿ ಸುಮ್ಕ ಕೂತು ಏನ್ ಮಾಡ್ಲಿ? ಅದ್ರ ಬದಲು ಈ ಮಕ್ಕಳು ಕೂಡ ಆಡ್ಕೊಂಡಿರ್ತೀನಿ ಬಿಡ. ಆಡವ ಆಡು. ಇನ್ನು ಎಷ್ಟು ದಿನ ಅಂತ ಹಿಂಗೆ ಆಡ್ಕೋತಾ ಇರ್ತಿ? ತಾಳಿ ಕಟ್ಟಾವ ಇಲ್ಲೇ ಹಿಂಗೆ ಆಡ್ಕೋತಾ ಇರೋ ಅಂತ ಬಿಟ್ಟಾನೇನು? ಏನ್ ಓದ್ರಾಕತ್ತೀಯೋ ಸಣ್ಣಿರ? ನನ್ಗೆ ಯಾರು ತಾಳಿ ಕಟ್ತಾರ ಬಿಡು. ಯಾವತ್ತುಸನಿಲ್ಲ, ನಿನಗೂ ಲಗ್ನ ಆಗ್ತೈತಿ, ಅದ್ರ ತಯಾರಿ ಜೋರಾಗಿ ನಡೆದೈತಿ. ಏ ಫಕೀರ, ಏನ್ ಮಾತಂತ ಆಡ್ತಿ? ನನ್ಗ ಲಗ್ನ ಮಾಡ್ತಾರೇನೋ? ಯಾರು ಹೇಳಿದ್ರು ನಿನ್ಗ? ನಾ ಹೇಳಂಗಿಲ್ಲ, ಏನ್ ಮಾಡ್ತಿ? ಏ ಫಕೀರ, ನೀ ಏನ್ ಒದ್ರಾಕತ್ತಿ ಅದನ್ನ ಲಗುನ ಒದ್ರು, ಇಲ್ಲ ಅಂದ್ರ ಹಳ್ಳಿ ಬಾವಿಗೆ ತಳ್ಬಿಡ್ತೀನಿ ನೋಡ. ಏನಂದಿ? ನನ್ನ ಹಳೆ ಬಾವಿ ತಳ್ತೀನಿ ನೀನು? ನಂಗೇನು ಈಜು ಬರೋಕ್ಕಿಲ್ಲ ಅಂತ ತಿಳ್ಕೊಂಡಿಯಾ? ನಾನು ದೊಡ್ಡ ದೊಡ್ಡ ಕೆರೆಗೆ ಈಜು ಹೊಡೆದವನು. ನಾನು ಬಾವಿಯಾಗಿ ಈಜ್ಕೋತಾ ಹಂಗೆ ಮ್ಯಾಲೆ ಬಂದ್ಬಿಡ್ತೀನಿ. ಸಣ್ಣೀರ, ನೀ ಏನೋ ಹೇಳಕ್ ಬಂದಿದ್ದಿ, ಅದೇನಂತ ಹೇಳೋ ಪ್ಲೀಸ್. ಯವ್ವಾ,
ಅಜ್ಜವ್ವ ಮನೆಯಾಗ ಎಲ್ಲರನ್ನೂ ಕರೆದು ಒಂದು ಮಾತು ಹೇಳ್ಯಾರ. ಅದು ಏನಾರ ಆಗಲಿ ನಿನಗೆ ಲಗ್ನ ಮಾಡಬೇಕು ಅಂತ ಗಟ್ಟಿ ತೀರ್ಮಾನ ಮಾಡ್ಯಾರ ನೋಡು. ಅವ್ರಿಗೆ ಯಾರು ಹೇಳಿದ್ರು ಹಂಗೆ ಮಾಡಿ ಅಂತ? ನಂಗ ಲಗ್ನ ಮಾಡು ಅಂತ ನಾ ಕೇಳಿನೇನೋ. ಏ ಹುಚ್ಚಿ, ಯಾರ ಕೋಳಿ ಕೇಳಿ ಮಸಾಲೆ ಹರಿತಾರನ? ಹೋಗೋಗು, ಸಣ್ಣ ಮಕ್ಳು ಕೂಡ ಆಡ್ಕೋತ ಕುಣ್ಕೋತ ಇರು. ನಿನಗೂ ಲಗ್ನ ಆಗ್ತೈತಿ. ಯಾರ ರಾಜ್ಕುಮಾರ ಬಂದು ಹಂಗ ತಾಳಿ ಕಟ್ಟಿ ನಿನ್ನನ್ನು ಕರ್ಕೊಂಡು ಹೋಗ್ಬಿಡ್ತಾನ. ಆಮೇಲೆ ಈ ಮಕ್ಕಳು ಇಲ್ಲ, ಈ ಮುದುಕನೂ ಇಲ್ಲ ನಿನ್ನ ಪಾಲಿಗೆ. ಏಯ್, ನೀವ್ ಮತ್ತ ಹೇಳಿದ್ನೇಳಿ ನನ್ ಮೈ ಹುರ್ಸಕತ್ತೇನಾ? ಬೇಡ, ಮಾಡ್ತೀನಿ ತಡಿ. ನಿನ್ಗ ಚಿತ್ರವನ್ ಮದ್ವೆ ಅಂತೆ, ಚಿತ್ರವನ್ ಮದ್ವೆ ಅಂತೆ, ಬಳ ಖುಷಿ ಅಂತೆ. ಚಿತ್ರವನ್ ಲಗ್ನ ಅಂತೆ, ನಿಲ್ಲು ಸಣ್ಣ, ಬಳ ಖುಷಿ ಅಂತೆ. ನಿಲ್ಲ. ಚಿತ್ರವನ್ ಲಗ್ನ ಅಂತೆ, ಬಳ ಖುಷಿ ಅಂತೆ. ಮಾಡ್ತೀನಿ ತಡಿ. ನಿನಗಲ್ಲ, ಆ ಮುತ್ಕಿಗ ನನ್ಗ ಲಗ್ನ ಮಾಡಿಸ್ತಾಳೇನಾ? ಐಸು ಮೇಡಮರೇ, ಐಸು ಮೇಡಮರೇ, ಮನಿಕ ಬಿಟ್ರಾ? ಪಾಪ ಮಾತಾಡ್ತಾ ಹಂಗೆ ಮನಿಕ ಬಿಟ್ಟವ್ರೆ. ನನಗೆ ಗೊತ್ತೇ ಆಗಲಿಲ್ಲ. ಮನಿ ಕಳಿ ನಾನೆಲ್ಲೂ ಎದ್ದೋಗಕ್ಕಿಲ್ಲ, ಇಲ್ಲೇ ಕುಂತಿರ್ತೀನಿ ಮೇಡಮರೇ. ಐಸು ಮೇಡಮರೇ, ನನಗೆ ಸಾನೇ ಸಂತೋಷ ಆಯಿತು. ನೀವು ಎಚ್ಚರ ಮಾಡ್ಕೊಂಡ್ರಿ, ಎಲ್ಲರೂ ಕೂಟೆ ಸಂದಾಗ ಮಾತಾಡಿದ್ರಿ. ಹೊತ್ತಿಗೆ ಮುಂಚೆ ನನ್ನ ಕೂಟೆ ಅಂತೂ ಬಹು ಸಂದಾಗ ಮಾತಾಡಿದ್ರಿ ಮೇಡಮರೇ. ಅಲ್ಲ ಮೇಡಮರೇ, ಈ ಪಾಟಿ ನೋವಿದ್ರು, ಹಿಂಗೆ ಅಲ್ಲಾಡಕ್ಕಾಗ್ದಂಗೆ ಮನಗಿದ್ರು, ಏಟ್ ಖುಷಿಯಾಗಿ ಮಾತಾಡ್ತೀರಾ. ಅದು ಅಲ್ಲದೆ ಏಟ್ ಸಂದಾಗ ನನಗೂ ಕಾಲು ಎಳಿತೀರಾ ಮೇಡಮರೇ. ಬುಡಿಯಪ್ಪ, ನಮಗಿಂಥದ್ನೆಲ್ಲ ಮಾಡೋಕ್ಕೆ ಬರೋಕ್ಕಿಲ್ಲ. ಐಸು ಮೇಡಮರೇ, ನೀವು ಎಚ್ಚರವಾಗೇ ಇದ್ದು ನನ್ನ ಮಾತನ್ನೆಲ್ಲ ಕೇಳಿಸ್ಕೊತಿಲ್ಲ ತಾನೇ? ಆಮೇಲೆ ಏನಾರ ಎದ್ದು ಇದನ್ನೆಲ್ಲ ಹೇಳ್ಕೊಂಡು ನನ್ನ ಕಾಲು ಎಳಿಬಾರ್ದು. ಆಮ್ಯಾಕೆ ನೋಡಿ, ನಾನು ನಿಮ್ಮ ಕೂಟೆ ಮಾತಾಡೋಕ್ಕೆ ಇಲ್ಲ. ನನಗೂ ಗೊತ್ತು ಬಿಡಿ, ಪಾಪ ಔಷಧಿ ಕೊಟ್ಟಿರೋದ್ರಿಂದ, ಆ ಪಾಟಿ ನೋವಿರೋದ್ರಿಂದ ನಿಮಗೆ ಸಂದಾಗ ನಿದ್ದೆ ಬಂದಿರ್ತದೆ. ನೀವು ಹಿಂಗೆ ಸಂದಾಗ ಮನೆ ಕಳಿ. ನಾನಂತೂ ನೀವು ಕೇಳಿಸ್ಕೊತೀರೋ ಬಿಡ್ತೀರೋ ಹಿಂಗೆ ಮಾತಾಡ್ತಾನೇ ಇರ್ತೀನಿ. ಐಸು ಮೇಡಮರೇ, ನೀವು ನಗ್ನಗ್ತಾ ಮಾತಾಡಿದ್ದು ಬಹು ಸಂದಾಗಿತ್ತು. ಆದರೆ ಮಾತಾಡ್ತಾ ನನ್ನ ಬಿಟ್ಟೋಗ ಮಾತಾಡ್ಬಿಟ್ರಲ್ಲ. ಯಾಕೆ ಹಂಗೆ ಮಾತಾಡಿದ್ರಿ ಮೇಡಮ್ ಅವರೇ? ಅದರಿಂದ ನನ್ನ ಮನಸ್ಸಿಗೆ ಏಟ್ ನೋವಾಯ್ತು ಗೊತ್ತಾ? ನೀವೇನಾರ ನನ್ನಿಂದ ದೂರ ಆಗ್ಬಿಟ್ರೆ ನಾನು ಸುಮ್ಕೆ ಬಿಟ್ಬಿಡ್ತೀನಾ? ನನ್ನ ಕೈಲಿ ಆದಷ್ಟು ನಿಮ್ಮನ್ನ ಹತ್ರ ಇಟ್ಕೊಳ್ಳೋಕ್ಕೆ ಏನು ಬೇಕೋ ಆ ಹೋರಾಟನೆಲ್ಲ ಮಾಡ್ತೀನಿ. ಒಂದು ವೇಳೆ ಅದು ಆಗಲಿಲ್ಲ ಅಂದರೆ ನಾನು ನಿಮ್ಮ ಹಿಂದೆನೇ ಬಂದ್ಬಿಡ್ತೀನಿ ಮೇಡಮ್ ಅವರೇ. ಇದಂತೂ ದಿಟ. ಐಸು ಮೇಡಮ್ ಅವರೇ, ನೀವಿಲ್ಲದೆ ಅಟ್ಟಿಲಿ ಓಡಾಡೋಕ್ಕೆ ಆಯ್ತಿಲ್ಲ ಮೇಡಮ್ ಅವರೇ. ಬರೀ ನನ್ನ ಮನ್ಸಿಗಲ್ಲ, ಎಲ್ಲರೂ ಮನ್ಸಿಗೂ ಸಾನೇ ಬೇಸರ ಆಗದೆ.
ನೋಡಿ, ನೀವು ಬೇಗ ಹುಷಾರಾಗಿ ಅಟ್ಟಿಗೆ ಬಂದರೆ ಆದಿಸುವರಂಗೆ ಬೆಳ್ಳಿ ತೇರು ಹೇಳ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿವ್ನಿ. ಏಟ್ ಸಂದಾಗ ನನ್ನ ಹತ್ತ ಅಟ್ಟಿಲೆಲ್ಲ ಓಡಾಡ್ಕೊಂಡಿದ್ರಿ. ಆದರೆ ಇವತ್ತು ನಿಮ್ಮನ್ನು ಇಲ್ಲಿಗೆ ನೋಡ್ತಾ ಇದ್ರೆ ನನ್ನ ಕೈ ಚುರುಕಂತದೆ ಮೇಡಮ್ ಅವರೇ. ನೀವು ಬೇಗ ಎದ್ದು ಮೊದಲು ನನಗೆ ನನ್ನತ್ತ ಓಡಾಡಂಗೆ ಆಗ್ಬಿಡಿ. ದೇವ್ರೆ, ಬೇಗ ನಮ್ಮ ಮೈಸು ಮೇಡಮ್ ಅವ್ರ ಗುಣ ಆಗಂಗೆ ಮಾಡಪ್ಪ. ಅಯ್ಯಯ್ಯೋ ಐಸು ಮೇಡಮ್ ಅವರೇ, ಗೊತ್ತಾಗ್ಲಿಲ್ಲ. ನಿಮಗೆ ತೊಂದರೆ ಆಯಿತಾ? ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಕೆಮ್ಮು ಬಂದ್ಬಿಡ್ತು. ಯಾಕೆ ಇವರು ಈ ಪಾರ್ಟಿ ಮಾತಾಡ್ಸಿದ್ರು ಅಲಗಾಡ್ಸಿದ್ರು ಏನು ಮಾತಾಡ್ತಾನೆ ಇಲ್ವಲ್ಲ? ಐಸು ಮೇಡಮ್ ಅವರೇ, ಐಸು ಮೇಡಮ್ ಅವರೇ, ಐಸು ಮೇಡಮ್ ಅವರೇ, ಐಸು ಮೇಡಮ್ ಅವರೇ, ಕಣ್ಬಿಟ್ಟು ನೋಡಿ ಮೇಡಮ್ ಅವರೇ, ಏನಾದರೂ ಮಾತಾಡಿ ಮೇಡಮ್ ಅವರೇ. ಐಸು ಮೇಡಮ್ ಅವರೇ, ಐಸು ಮೇಡಮ್ ಅವರೇ, ಐಸು ಮೇಡಮ್ ಅವರೇ, ಮಾತಾಡಿ ಮೇಡಮ್ ಅವರೇ. ಏ ಗಂಗಣ್ಣ, ಏನು ಮಾಡ್ಲಕತ್ತಿ ನೀನು? ಯಾಕಪ್ಪ, ಏನಾತು? ಯಾಕೆ ಹಂಗೆ ಕೂಗಾಡ್ದಿ? ಇನ್ನೇನು ಮತ್ತ ಅಜ್ಜವ ಚಿತ್ರಾಗ ಲಗ್ನ ಮಾಡಕ್ ಹೊಂಟಾಳ. ನಾವೇನು ಮಾಡ್ಬೇಕಂತ ಯೋಚನೆ ಮಾಡ್ತಿದ್ರ ನೀ ಹಿಂಗ ಕುಂತಾನಿದ್ದ ಮಾಡ್ತೀಯಲ್ಲೋ. ಏನು ಮಾತು ಅಂತ ಆಡ್ತೀಯೋ ಮಾರಾಯ? ನಾನಿಲ್ಲಿ ಕುಂತು ನಿನ್ಗಿಂತ ಹೆಚ್ಚಾಗಿ ಡೀಪಾಗಿ ವಿಚಾರ ಮಾಡ್ಲಿಕ್ಕೆ ಹತ್ತೀನಿ ನೋಡು. ಗೊತ್ತಾತು ಬಿಡ್ರಿ. ಈಗ ನೀವು ಮಿನಿಸ್ಟರ್ ಆಗಕ್ಕ MLA ಆಗಕ್ಕ ಲಾಯಕದಿರಿ. ವಿಧಾನಸೌಧ ಕುಂತು ಹ್ಯಾಂಗ ನಿದ್ದಿ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡ್ರಲ್ಲ. ಒಂದಲ್ಲ ಒಂದು ದಿನ ಮುಖ್ಯಮಂತ್ರಿ ಆದ್ರೂ ಹಾಕಿರಿ. ಏ, ನೀನು ಇರ್ಮ್ ಕೂಡ ಸೇರಿ ಏನೇನೋ ಒದರ್ಬೇಡ, ಸುಮ್ನಿರು. ಹೇಳಪ್ಪ ತಮ್ಮ, ನನಗೆ ಏನೇನು ಹೊಳಿತಿಲ್ಲಪ್ಪ. ಈ ಅಜ್ಜವಂಗ ಚಿತ್ರಕ್ಕೆ ಲಗ್ನ ಮಾಡೋದು ಬೇಡ ಅಂತ ಹೆಂಗೆ ಹೇಳೋದು? ಹೇಳಾತಲ್ಲ, ನೀವಿಬ್ರು ಯಾಕೆ ಬ್ಯಾಡ ಅಂತೀರಿ ಅಂತ ನನಗೆ ಗೊತ್ತೈತಿ ಅಂತನೂ ಆ ಮುದುಕಿ ಹೇಳಾತಲ್ಲ. ಹೌದಲ್ಲ, ಮತ್ತವ್ರಿಗ ಇನ್ನು ಹೇಗೆ ಹೇಳೋದು? ನೀವೇ ವಿಚಾರ ಮಾಡ್ರಪ್ಪ. ಬೇಸಾತ್ ಬಿಡು, ನಮಗ್ ವಿಚಾರ ಮಾಡ್ಲಿಕ್ಕೆ ಬಿಟ್ಟು ನೀ ಹಂಗ ಆಸ್ಕಿ ಓದ್ಕಿ ಜೋಡಿಸ್ಕೊಂಡು ನಿದ್ದಿ ಮಾಡು, ಎಲ್ಲ ಬರೋಬ್ಬರ ಆಗ್ತದ. ಆ ಚಿತ್ರ ಲಗ್ನ ಮುಂದ ಶಿವನ್ ಪಾದ ಸೇರ್ಬೇಕಾ? ಹೌದು, ಹಂಗ ಆಗ್ತದಂತ ನಾವು ಇಲ್ಲಿ ಮಠ ಕಾದದ್ದ ಬಂತು, ಆದ್ರ ಹಂಗಾಗ್ಲಿಲ್ಲ. ಆಕಿ ಎಂದ್ ಸಾಯ್ತಾಳೋ, ಸತ್ರ ಸಾಯ್ಲಿ ಬಿಡಂತ ನಾವು ಸುಮ್ಗ ಇದ್ವಿ. ಇವತ್ತಲ್ಲ ನಾಳಿ ಅಂತ ಒಳ್ಳೆ ದಿನ ಬಂದೇ ಬರ್ತದ, ನಾವು ತಾಳ್ಮೆಯಿಂದ ಕಾಯ್ಬೇಕಂತ ಕಾದದ್ದ ಬಂತು. ಆದ್ರ ಈಗ ಯಾಕೋ ಹಂಗಾಗಂಗ್ ಕಾಣ್ತಾ ಇಲ್ಲ. ಸಾಲ್ದಂತ ಆ ಹಳಿ ಮುದುಕಿ ಆಕಿಗೆ ಲಗ್ನ ಬೇರೆ ಮಾಡಕ್ ಹೊಂಟಾಳ. ಈಗಲೂ ನಾವೇನಾದ್ರು ಮಾಡ್ಲಿಲ್ಲ ಅಂದ್ರ ತಪ್ಪಾಗ್ತದ. ತಪ್ಪಾಗ್ತದ ಅಲ್ಲೋ ತಮ್ಮ, ತಪ್ಪೇ ಹೋಗ್ತದ. ಇಡೀ ಆಸ್ತಿ ನಮ್ ಕೈ ತಪ್ಪ ಹೋಗ್ತದ. ಜರ ವಿಚಾರ ಮಾಡ್ರಿ. ಆಕೀಗ ಮದ್ವೆ ಆಯ್ತಂದ್ರ ಅಲ್ಲಿಗೆ ಮುಗಿತು. ಅವಳಿಗ ಯಾರು ತಾಳಿ ಕಟ್ತಾನೋ ಅವಳು ಕೂಡ ಒಂದು ದಿನ ಇರಲಿ ಇಲ್ಲ 2 ದಿನ ಸಂಸಾರ ಮಾಡಲಿ, ಇಡೀ ಆಸ್ತಿ ಎಲ್ಲ ಅವಂಗ ಹೋಗ್ತದ.
ಆಮ್ಯಾಗ ನಿಮಗ ಕೌಡಿ ಕಾಸು ಉಳಿಯಂಗಿಲ್ಲ. ಹೌದು, ನಮ್ಮಪ್ಪ ನಮಗ್ ಬರೆದಿರೋ 2 ಎಕರೆ ಜಮೀನಿ ಬಿಟ್ರೆ ಏನು ಉಳಿಯಂಗಿಲ್ಲೋ. ಆ 2 ಎಕರೆನ ನಮ್ಮಪ್ಪ ನಮ್ಗ ಜೀವನ ಮಾಡ್ಲಿಕ್ಕೆ ಕೊಟ್ಟಿಲ್ಲೋ ಅಣ್ಣ. ನಮ್ನ ಅದ್ರ ಭೂತ ಆಗ್ಲಿಕ್ಕೆ ಬಿಟ್ಟೋಗಣ. ಆಕಿ ಲಗ್ನ ಆಗಕ್ ಮುಂದ ತಾನಾಗ ಸಾಯ್ಬೇಕು, ಇಲ್ಲ ನಮ್ಮಿಂದಾನೇ ಸಾಯ್ಬೇಕು. ಇದು ನನ್ನ ಮನಸ್ಸಿನಾಗ ಇರೋದು. ಇದು ಬಿಟ್ಟು ನಿಮ್ಮ ಮನಸ್ಸಿನಾಗ ಬೇರೆ ಏನಾರು ಆಯ್ತಾ ಹೇಳ್ರಿ. ಇದು ನಾವು ಒಬ್ನ ಮಾಡಂಗಿಲ್ಲ. ಇದರಿಂದ ಬರೋ ಲಾಭ ಇಬ್ರಿಗೂ ಸೇರೋದ್ರಿಂದ ಇಬ್ರು ಕೂಡಿ ಮಾಡ್ಬೇಕೈತಿ. ನೀ ಏನ್ ಹೇಳ್ತಿ ಹೇಳೋ ಗಂಗಣ್ಣ. ನೋಡಪ್ಪ ಬಸ್ಯ, ನನ್ಗ ಈ ಬ್ಲಡ್ಡು ಹೊಡೆದಾಟ ಅಂದ್ರ ಬರಂಗಿಲ್ಲ ನೋಡು. ಹಾಗಂತ ಬೇಡವೇ ಬೇಡ ಅಂತಿಲ್ಲ. ಬಲಿ ಕೊಟ್ಟೆ ವರ ಪಡಿಬೇಕಂದ್ರ ನರಬಲಿನೇ ಕೊಡೋಣ. ಆದ್ರ ಬದ್ಲಿ ವ್ಯವಸ್ಥೆ ಏನಾರ ಆಯ್ತ ನೋಡ್ರಪ್ಪ. ಅದೇನು ಹೇಳ್ತಾರಲ್ಲ, ಉಗ್ರಾಗ ಹೋಗೋದಿಕ್ಕ ಕೊಡಲಿ ಯಾಕ ಅಂತ. ಹಂಗ ಇದಕ್ಕ ಬೇರೆ ಏನಾದ್ರೂ ದಾರಿ ಐತಿಲ್ಲೋ? ಅದನ್ನ ನೀನಾ ಹೇಳು. ಐತಂದ್ರ ಅದು ಹಂಗೇ ಆಗ್ಲಿ ಅಂದ್ರ ಅದಕ್ಕೆ ನಾನು ಒಪ್ತೀನಿ. ನನಗೊಂದು ದಾರಿ ಹೊಳಿತೈತಿ. ಆ ಚಿತ್ರ ಶಿವನ್ ಪಾದ ಸೇರೋದು ತಡ ಆದ್ರೂ ಪರವಾಗಿಲ್ಲ, ಆದ್ರ ಆಕಿಗ ಲಗ್ನ ಆಗಬಾರ್ದು. ಹೌದಿಲ್ಲ? ಬೇಕಿದ್ರ ಇನ್ನ 2 ವರ್ಷ ಕಾಯೋಣ. ಆಕಿ ಮದುವೆ ಆಗದಿದ್ರ ಸಾಕೈತಿ. ಹಂಗಾರ ಆಕಿಗೆ ಮದ್ವೆ ಆಗ್ದಂಗ ಈ ವಿಚಾರ ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ದಂಗ ಮದ್ವೆ ತಡೆಯೋಣ. ಅಂದ್ರ ನೀ ಹೇಳೋದು ಆಕೆ ವಿಚಾರ ಯಾರಿಗೂ ಗೊತ್ತಿಲ್ಲ. ಆಕೆಗೆ ಯಾವುದೇ ಮದ್ವೆ ಸಂಬಂಧ ಬಂದರೂ ಇವಳ ವಿಚಾರನ ಅವರಿಗೆ ತಿಳಿಯೋ ಹಂಗೆ ಮಾಡೋದು. ಆಗವರು ಸಾಯೋ ಹುಡುಗಿ ನಮ್ಗೆ ಯಾಕ ಅಂತ ಬಿಟ್ಟು ಹೋಗ್ತಾರೆ. ಆದ್ರ ಒಂದು ವಿಚಾರ, ಈ ಕೆಲಸ ನಾವಾ ಮಾಡ್ತಿದೀವಂತ ಯಾರಿಗೂ ಗೊತ್ತಾಗಬಾರ್ದು. ನರಸಮ್ಮ, 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 ಐಸು ಮೇಡಮ್ ಒಂದು ಮಲ್ಲಿಕ ಮುಟ್ಟವ್ರೆ. ಏಟ್ ಮಾತಾಡ್ಸು ಮಾತಾಡ್ತಾನೆ ಇಲ್ಲ. ಏನಾಗದೆ ಅಂತ ಹೊಸಿ ನೋಡಿ. ಏನಿಲ್ಲ, ನಿದ್ರೆ ಮಾತ್ರೆ ಕೊಟ್ಟಿರ್ತಾರೆ, ಅದಕ್ಕೆ ಹಾಗಾಗಿರುತ್ತೆ. ಇಲ್ಲ ಇಲ್ಲ, ಹಂಗಲ್ಲ ನರಸಮ್ಮ, ಒಂದೇ ಒಂದು ಕಿತ ಬಂದು ನೋಡಿ. ಹಂಗೆ ಡಾಕ್ಟ್ರನ್ನು ಕರ್ಬಿಡಿ, ಆಗಲೇ ನನಗೂ ಸಮಾಧಾನ ಆಗೋದು. ಸರಿ, ಒಂದು ನಿಮಿಷ ರೀ, ನಾನು ಕರಿತೀನಿ. ಮಗ, ಯಾಕೆ ಏನಾಯ್ತಲ್ಲ? ಯಾಕೆ ಹಿಂಗೆ ಗಾಬರಿ ಆಗಿದೆಯಾ? ಅವ ಐಸು ಮೇಡಮ್ ಅವ್ರು ಏನು ಮಾತಾಡ್ತಾನೆ ಇಲ್ಲ ಕಣವ. ನನಗಂತೂ ಸ್ಯಾನೆ ಗಾಬರಿ ಆಯ್ತಾ ಇದೆ. ಮಗ, ನೀನ್ ಧೈರ್ಯವಾಗಿರ್ಬೇಕು ಕಣ್ಲಾ. ಹಿಂಗೆಲ್ಲ ಎದ್ರಕಂಡ್ರೆ ಆಯ್ತದ ಹೇಳು? ನೋಡು, ನಾನು ಇದ್ಕಿದ್ದಂಗೆ ಹೋಗಿ ಆಸ್ಪತ್ರೆ ಸೇರ್ಕೊಂಡವಳು. ಸುಧಾರಿಸ್ಕೊಂಡು ಹೀಗೆ ನಿಧಾನಕ್ಕೆ ಎದ್ದು ಬಂದಿಲ್ವೇ? ಅದಕ್ಕೆ ಬಾವ, ನಾವು ನಿಮ್ಮ ಜೊತೆ ಇದ್ರೆ ಒಳ್ಳೇದು ಅಲ್ವಾ? ನಿಮಗೂ ಧೈರ್ಯ ಇರುತ್ತೆ, ನಮಗೂ ಸಮಾಧಾನ ಆಗುತ್ತೆ. ಅದೇ ಕಾರಣಕ್ಕೆ ನಾವು ಇಲ್ಲಿರ್ತೀವಿ ಅಂತ ಹೇಳಿದ್ವಿ. ದಯವಿಟ್ಟು ಮತ್ತೆ ಮನೆಗೆ ಹೋಗಿ ಅಂತ ಹೇಳಿಬಿಡಿ ಬಾವ. ಐಶ್ವರ್ಯಕ್ಕ ಹಾಗೇನಾದ್ರು ಕೇಳಿದ್ರೆ ನೀವೇ ಸಮಾಧಾನ ಮಾಡಿಬಿಡಿ. ಅಯ್ಯೋ, ಇವಳೊಬ್ಳು ಅಲ್ಲಿ ಅವ್ರ ಕಣ್ಣೇ ತೆಗ್ದಿಲ್ಲ ಅಂತ ಅಣ್ಣ ಗಾಬರಿ ಆಗಿದ್ರೆ ಇವಳ್ದೇ ಕತೆ ಪುರಾಣ ತೆಗೆದ್ಲು. ಏಯ್, ಸುಮ್ಮನೆ ಕುತ್ಕೊಳ್ತೀಯಾ? ಮವ ಐಸು ಮೇಡಮ್ ಅವ್ರು ಮಾತಾಡ್ತಿಲ್ಲ ಮವ. ಏನಾಗದೆ ಅಂತ ಹೊಸಿ ನೋಡಿ ಮವ. ಗೊತ್ತಾಯ್ತು. ನಾನು ಈಗ ಹೋಗಿ ನೋಡ್ತಿದ್ದೀನಲ್ಲ. ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀರಿ? ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಳ್ಳಿ ಪ್ಲೀಸ್. ನೋಡಿ ಹೇಳಿ ಅಂದರೆ, ನನ್ನ ಮಗಳಿಗೆ ಏನೂ ಆಗಲ್ಲ. ನೀವು ಧೈರ್ಯವಾಗಿರಿ. ಮಗ, ಧೈರ್ಯವಾಗಿರ್ಲ. ನಮ್ಮ ಐಶ್ವರ್ಯಂಗೆ ಏನೂ ಆಗಕ್ಕಿಲ್ಲ. ಅವರಪ್ಪವರು ಹೆಂಗನ ಮಾಡಿ ಅವಳನ್ನ ಕಾಪಾಡ್ತಾರೆ ಕಣ್ಲಾ. ಬಲಿ ತಕ್ಕಳಕ್ಕೆ ಅಂತ ನಾನಿರೋವಾಗ ನಿಮ್ಮಪ್ಪ ನೀನು ಹೆಂಗೆ ಉಳಿಸ್ಕೊಂಡ ಹೇಳು? ಇವತ್ತು ಉಳ್ಕೋಬೋದು, ಆದರೆ ನಾಳಿಗೆ ಇದೇ ಮಾತು ಹೇಳೋಕ್ಕಾಯ್ತದ? ಉಳ್ಕೋಬಾರ್ದು, ಯಾವುದೇ ಕಾರಣಕ್ಕೂ ಉಳ್ಕೋಬಾರ್ದು. ಹಾಗೇನಾದರೂ ಉಳ್ಕೊಂಡಿದ್ರೆ ಇವತ್ತಲ್ಲ ನಾಳೆ ಅವಳು ನನ್ನ ಬಗ್ಗೆ ಎಲ್ಲ ವಿಷಯನೂ ಬಾಯ್ಬಿಡ್ತಾಳೆ. ಇಲ್ಲಿವರೆಗೆ ನಾನೇ ಅವಳನ್ನು ಸಾಯಿಸಿದ್ದು ಅಂತ
ರಂಗೇಗೌಡಂಗೂ ಗೊತ್ತಾಗಿಲ್ಲ. ಈ ಅಮ್ಮ ಮಗನಿಗೆ ನನ್ನ ಹಿಸ್ಟ್ರಿನೂ ಗೊತ್ತಾಗಿಲ್ಲ. ಇದೆಲ್ಲ ಹೀಗೆ ಸೇಫಾಗಿರಬೇಕು ಅನ್ನೋದಾದರೆ ಅವಳು ಉಳ್ಕೋಬಾರ್ದು. ಇಲ್ಲೇ ಇದ್ದು ಅವಕಾಶ ನೋಡಿ ನಾನೇನಾದರೂ ಮಾಡಲೇಬೇಕು. ಅಲ್ಲ, ಬೆಟ್ಟದಿಂದ ತಳ್ಳಿದ್ರು ಇನ್ನೂ ಬದುಕುಳ್ಕೊಂಡವಳಲ್ಲ, ಇನ್ನೆಂಥ ಗಟ್ಟಿ ಜೀವ ಇರಬೇಕು. ಇದಿನ್ನೂ ಯಾರಿಗೋಸ್ಕರ ಅಂತ ಬದುಕದೆ, ಯಾರನ್ನ ಮುಳುಗ್ಸೋಕೆ ಅಂತ ಬದುಕದೆ. ನಿಮ್ಮೆಲ್ಲರ ಆರೈಕೆಯಿಂದ ಎಲ್ಲ ಒಳ್ಳೆಯದೇ ಆಗಲಿ. ಐಸು ಮೇಡಮ್ ಅವರು ಬೇಗ ಹುಷಾರಾಗಲಿ ಕಣವ.